ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರೆ ವಿಪಕ್ಷ ಬಿಜೆಪಿ ಕೂಡ ಇದಕ್ಕೆ ರಿಯಾಕ್ಷನ್ಸ್ ಅನ್ನ ಕೊಡ್ತಾ ಇದೆ. ಬಿಜೆಪಿಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ಗೃಹ ಪ್ರವೇಶದ 2ನೇ ದಿನವೇ ಛಾವಣಿ ಕುಸಿದು ಬಿಟ್ಟಿದೆ ಅಂತೇಳಿ ಬಿಜೆಪಿಯ ಎಂಎಲ್ಸಿ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ರೆಡ್ಡಿ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋಗಿದ್ದಾರೆ. ಇಲಾಖೆಯಲ್ಲಿ ಆಹಾರ ಇಲ್ಲ ಅಂತ ಮುನಿಯಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪಗೆ ವೈಟಮಿನ್ ಇರುವಂತಹ ಫುಡ್ ಬೇಕು. ಅಧಿಕಾರಿಗಳನ್ನ ಬದಲಿಸಿರುವುದು ಜಾರ್ಜ್ ಅವರನ್ನ ಕೆರಳಿಸಿದೆ. ಬಿಕೆ ಕಾಂಗ್ರೆಸ್, ಡಿಕೆ ಕಾಂಗ್ರೆಸ್, ಎಂಕೆ ಕಾಂಗ್ರೆಸ್ ಆಗ್ಬಿಟ್ಟಿದೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ. ಸಮಸ್ಯೆಗಳು ಶುರುವಾಗೋದೇ ಸಣ್ಣ ಪುಟ್ಟದಾಗಿ, ಬಹಳ ದೊಡ್ಡದಾಗಿ ಏನು ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಗೃಹ ಪ್ರವೇಶ ನೆನ್ನೆಲ್ಲ ಮೊನ್ನೆ ಆಗಿದೆ, ಚಾವಣಿ ಕುಸಿದು ಬಿಟ್ಟಿದೆ ಅಲ್ಲ. ಈಗ ಮನೆಯಲ್ಲಿ ಹೆಂಗೆ ಜೀವನ ಮಾಡಬೇಕು ಅನ್ನೋ ಭಯ ಇರ್ತದೆ, ಚಾವಣಿನೇ ಕುಸಿದು ಬಿಟ್ಟಿದೆ ಅಂತ. ಆ ರೀತಿ ಸಣ್ಣ ಪುಟ್ಟ ತಪ್ಪುಗಳು ಅಂತ ನೋಡಿ, ಇದೇನು ಸಣ್ಣ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ. ಅಂದರೆ ನಿಮ್ಮಲ್ಲಿ ಹಿಡಿತಾ ಇಲ್ಲ ಅನ್ನೋದು ಇದರಲ್ಲಿ ನೇರವಾಗಿ ಗೊತ್ತಾಗೋಯ್ತಲ್ಲ. ಈ ಸರ್ಕಾರ ಪ್ರಥಮದಲ್ಲೇ ಮುಗ್ಗರಿಸಿಬಿಟ್ಟಿದೆ. ಆದ್ದರಿಂದ ಇದು ಎಷ್ಟು ಮುಂದೆ ಹೋಗ್ತದೋ, ಎಷ್ಟು ದಿನ ಉಳಿತದಂತೂ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ನಿಮ್ಮ ನಾಯಕತ್ವದ ಕೊರತೆ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಈ ಸರ್ಕಾರ ಪ್ರಥಮದಲ್ಲೇ ಮುಗ್ಗರಿಸಿಬಿಟ್ಟಿದೆ. ಆದ್ದರಿಂದ ಇದು ಎಷ್ಟು ಮುಂದೆ ಹೋಗ್ತದೋ, ಎಷ್ಟು ದಿನ ಉಳಿತದಂತೂ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ನಿಮ್ಮ ನಾಯಕತ್ವ. ಇನ್ನು ಈ ವಿಚಾರವಾಗಿ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆಯ ಹಳೆ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ ಆಗಿಲ್ಲ. ರಿಲೀಸ್ ಆಗುವ ಮುನ್ನವೇ ಈಗ ದಂಗೆ ಶುರುವಾಗಿದೆ. ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ, ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ, ಡಿ ಕೆ ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡೋ ಅಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಈ ಥರ ಕೊಟ್ಟ ಮಾತನ್ನು ತಪ್ಪು ಅಂತ ಚಾಳಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ. ಅದರಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ, ನ್ಯಾಯ ಕೊಡಿ ಅಂತೇಳಿ. ಈ ಥರ ಇನ್ನೆಷ್ಟು ಜನ ಸಚಿವರುಗಳು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಧಮಕಿ ಹಾಕ್ತಾರೋ ಗೊತ್ತಿಲ್ಲ. ಇನ್ನು ಇರೋದು 1.5 ವರ್ಷ ಎಲೆಕ್ಷನ್. ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು. ಕಾಂಗ್ರೆಸ್ಸಲ್ಲಿ ಒಳಜಗಳ ಬೇಗುದಿ ಇದೆ, ಜ್ವಾಲಾಮುಖಿ. ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಒಡೆದ ಮನೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮತ್ತು ಎಚ್ ಕೆ ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದಂಥವ್ರು, ಈಗ ಅವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ಎಚ್ ಕೆ ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದಂಥವ್ರು, ಈಗ ಅವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ.